ಕಾಂತರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳೇ. ಕಾಂತರಾಜೇಶ್ವರ್ ನಮಸ್ಕಾರ. ಪುಟ್ಟ ಪ್ರಶ್ನೆಯಿಂದ ದೊಡ್ಡ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದೀರಿ. ಅವಧೂತೋಪಾಖ್ಯಾನವನ್ನು ಆಧರಿಸಿ ಭಾಗವತದ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಪ್ರಾರಂಭದ 10 ಗುರುಗಳನ್ನು ಕುರಿತು ನಾವು ಚಿಂತನೆಯನ್ನು ಮಾಡಿದ್ದೇವೆ ಹಿಂದಿನ ಸಂಚಿಕೆಗಳಲ್ಲಿ. ಈಗ 11ನೆಯ ಗುರುವನ್ನು ಕುರಿತು ನಾವು ಮಾತನಾಡಬೇಕು. ಸಮುದ್ರದ ತನಕ ಬಂದಿದ್ದೇವೆ. ಅವಧೂತ ಹೇಳ್ತಾ ಇದ್ದಾನೆ, 11ನೆಯ ಗುರು ನನಗೆ ಮಿಂಚು ಹುಳು, ದುಂಬಿ, ಆನೆ, 3 ಅಥವಾ ಜೇನು 4ನೇದು, ಮೀನು 5ನೇದು. ಅಂದರೆ 11ರಿಂದ 15. ಈ 5 ಒಂದು ಸಮಾನವಾಗಿರತಕ್ಕಂತಹ ಪಾಠವನ್ನು ಮಾಡುತ್ತೆ. ಮಿಂಚುಹುಳು ಬೆಂಕಿಯ ಕಡೆಗೆ ಆಕರ್ಷಿತವಾಗಿ ಹೋಗಿ ಸುಟ್ಟೋಗುತ್ತೆ. ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂತಹ ಆಕರ್ಷಣೆಗೆ ಅದು ಒಳಗಾಗುತ್ತೆ. ಬೆಂಕಿ ಉರಿತಾ ಇದೆ, ಅಲ್ಲಿ ದೀಪ ಇದೆ, ಅಲ್ಲಿ ಉರಿ ಇದೆ, ಅದು ಗೊತ್ತಿದೆ, ಆದರೂ ಹೋಗಿ ಅದರೊಳಗೆ ಬೀಳುತ್ತೆ, ಸಾಯುತ್ತೆ, ಸುಟ್ಟು ಹೋಗುತ್ತೆ. ಅದರಿಂದ ನಾನು ಕಲಿತಾ ಇದ್ದೀನಿ ಪಾಠವನ್ನು. ಕಣ್ಣಿಗೆ ಸುಂದರವಾಗಿರತಕ್ಕಂಥ ಆಕಾರವನ್ನು ಅಥವಾ ಕಣ್ಣಿಗೆ ತಂಪಾಗಿರತಕ್ಕಂಥ ವಸ್ತುವನ್ನು, ಕಣ್ಣಿಗೆ ಆನಂದವನ್ನು ಉಂಟು ಮಾಡತಕ್ಕಂಥ ವಿಷಯವನ್ನು, ಇವುಗಳ ಕಡೆಗೆ ನಾನು ಹೋದರೆ ಸುಟ್ಟು ಹೋಗುತ್ತೇನೆ. ಹೀಗಾಗಿ ಆಕರ್ಷಣೆಗೆ ಮಲ ಸೋಲಬಾರದು. ಆಕರ್ಷಣೆಗೆ ತಕ್ಷಣವೇ ದುರ್ಬಲವಾಗತಕ್ಕಂಥದ್ದು ಕಣ್ಣಿನ ಮೂಲಕ. ಮನಸ್ಸು ದುರ್ಬಲವಾಗತ್ತೆ. ಹೀಗಾಗಿ ಕಣ್ಣಿಗೆ ಕಂಡಂತಹ ಸೌಂದರ್ಯಕ್ಕೆ ಮುರಳಾಗಬಾರದು ಅನ್ನತಕ್ಕಂಥದ್ದನ್ನು ನಾನು ಮಿಂಚು ಹುಳುವಿನಿಂದ ಕಲಿತೆ. ದುಂಬಿ ಹೂವಿನ ಒಳಗಿನ ಮಕರಂದವನ್ನು ಸೇವನೆ ಮಾಡಲಿಕ್ಕೆ ಹೂವಿನ ಒಳಗೆ ಹೋಗುತ್ತೆ, ಸೇವಿಸುತ್ತೆ. ಹೊರಗೆ ಬರ್ಬೇಕು ತಾನೆ. ಜೇನು ಹುಳುಗಳು ಏನು ಮಾಡುತ್ತೆ, ಒಂದು ಕ್ಷಣ ಹೋಗುತ್ತೆ, ಒಂದು ಅರ್ಧ ತೊಟ್ಟು ತೊಗೊಂಡು ವಾಪಸ್ ಬರುತ್ತೆ, ಇನ್ನೊಂದು ಹೂವು ಹೋಗ್ಬಿಡುತ್ತೆ. ದುಂಬಿ ಹಾಗಲ್ಲ. ದುಂಬಿ ಹೂವಿನ ಒಳಗೆ ಹೋಗಿ ಆ ಮಧುವನ್ನು ಈಂಟಿ ಕುಡಿದು ಮತ್ತನಾಗಿ ಮೈ ಮರೆತು ಬಿಡುತ್ತದೆ. ಇಂದ್ರಿಯದಿಂದ ಸೆಳೆಯಲ್ಪಡುವುದು ಬೇರೆ, ಇಂದ್ರಿಯ ಗುಲಾಮನೇ ಆಗಿ ದಾಸನಾಗಿ ಮೈ ಮರೆಯುವುದು ಬೇರೆ. ಏನಾಗುತ್ತೆ ಅವಾಗ? ಕಮಲದ ಹೂವಿನ ಒಳಗೆ ದುಂಬಿ ಹೋಗಿ ಆ ರಸವನ್ನು ಈಂಟ್ತಾ ಇದ್ದಾಗ ಸೂರ್ಯಾಸ್ತಮಾನವಾದರೆ ಕಮಲ ಮುಚ್ಚಿಕೊಂಡು ಬಿಡುತ್ತದೆ. ಹೀಗಾಗಿ ದುಂಬಿ ಒಳಗೆ ಸೆರೆ ಸಿಕ್ಕಲ್ಪಡುತ್ತದೆ. ಇನ್ನು 24 ಗಂಟೆ, ದಿವಸದಲ್ಲಿ 12 ಗಂಟೆ ಹೋಗ್ಬೇಕಲ್ರಿ, ರಾತ್ರಿ ಎಲ್ಲ. ಅಷ್ಟು ಹೊತ್ತಿಗೆ ದುಂಬಿ ಉಸಿರಾಡಲಾರದೆ ಆ ಬಂಧನದಲ್ಲಿ ಸತ್ತು ಹೋಗುತ್ತೆ.
ದುಂಬಿಯಿಂದ ನಾನು ಪಾಠ ಕಲಿತದ್ದು ಅದು. ಮಿಂಚು ಹುಳುವಿನಲ್ಲೂ ಸಾವೇ, ದುಂಬಿಯಲ್ಲೂ ಸಾವೆ. ದುಂಬಿಯಲ್ಲಿ ವಿಶೇಷ ಏನು? ಜಿಹ್ವಾಚಾಪಲ್ಯಕ್ಕೆ ಒಳಗಾಗಿದ್ದು, ಜಿಹ್ವೇಂದ್ರಿಯದ ಮೇಲೆ ನಿಯಂತ್ರಣ ಇರಬೇಕು. ಅದನ್ನೇ ಮೀನಿನ ಸಂದರ್ಭದಲ್ಲಿಯೂ ನನಗೆ ಪಾಠ ಮಾಡ್ತು ಅಂತ ಅವಧೂತರು ಹೇಳ್ತಾರೆ. ಇಂದ್ರಿಯಗಳು ಸೋಲ್ತೆ, ಆಕರ್ಷಣೆಗೆ ಪಕ್ಕಾಗತ್ತೆ. ನೋಟ, ಗಂಧ, ಸ್ಪರ್ಶ, ರಸ, ಈ ಎಲ್ಲ ಆಕರ್ಷಣೆಗಳಿಗಿನ್ನ ಮಹಾ ತೀವ್ರವಾಗಿರತಕ್ಕಂಥ ಆಕರ್ಷಣೆ ಎಂದರೆ ಜಿಹ್ವೇಂದ್ರಿಯದ ಆಕರ್ಷಣೆ, ಆಹಾರದ ಆಕರ್ಷಣೆ. ಜಿಹ್ವೇಂದ್ರಿಯದ ಆಕರ್ಷಣೆಗೆ ಒಳಗಾಗಿ ದುಂಬಿ ಮೃತಿಯನ್ನು ಸಂದಿತು. ಹಾಗೆ ಆನೆಯಿಂದಲೂ ನಾನು ಕಲಿತಾ ಇದ್ದೀನಿ. ಆನೆಯಿಂದ ನಾನು ಕಲಿಯತಕ್ಕಂಥದ್ದೇನಪ್ಪ ಅಂದರೆ, ಖೆಡ್ಡ ಅನ್ನತಕ್ಕಂಥ ಪ್ರಯೋಗವನ್ನು ಮಾಡಿದಾಗ ಆನೆಗಳನ್ನು ಹಿಡಿಯಬೇಕಾಗಿದ್ದರೆ ಮರದ ಆನೆಯ ಬೊಂಬೆಗಳನ್ನು ತಯಾರು ಮಾಡಿ ಆ ಗುಣಿಯ ಮೇಲೆ ಹೊದ್ದಿಸಿರ್ತಕ್ಕಂಥ ಹುಲ್ಲೋ ಬೊಂಬೋ ಇಂಥವುಗಳ ಮೇಲೆ ಇಡ್ತಾರಂತೆ. ಈ ಕಾಡಾನೆ ಬಂದಿದ್ದು ಅದು ಹೆಣ್ಣು ಆನೆ ಅಂತ ಹೇಳಿ ಭ್ರಮಿಸಿ ಅದರ ಮೇಲೆ ಹೋಗುತ್ತೆ, ಬಿದ್ದು ಹೋಗುತ್ತೆ. ಅಂದರೆ ಹೆಣ್ಣಿನ ಆಕರ್ಷಣೆಗೆ ಗುರಿಯಾಗಿ ಮತ್ತ ಗಜವೊಂದು ಬಂಧಿಸಲ್ಪಡುತ್ತದೆ. ಈ ಅವಧೂತರು ಹೇಳ್ತಾ ಇದ್ದಾರೆ, ವಿರಾಗಿಯಾಗಿರತಕ್ಕಂತಹವನು ಹೆಣ್ಣಿನ ಮರದ ಬೊಂಬೆಯನ್ನೂ ಮುಟ್ಟಬಾರದು. ಹೆಣ್ಣಿನ ಆಕರ್ಷಣೆ ಎಂದರೆ ಅದು ಮೃತ್ಯುಪ್ರಾಯ. ಹೆಣ್ಣನ್ನು ಆ ರೀತಿಯೇ ನೋಡಬೇಕು. ಆ ರೀತಿಯೇ ನೋಡಬೇಕು, ನೋಡಲೇಬಾರದು ಅಂತಂತ ಮೃತ್ಯು ಅನ್ನುವ ಅರ್ಥದಲ್ಲಿ ನಾವು ತಗೊಳ್ಳಬೇಕು. ಇದು ಕೇಳಲಿಕ್ಕೆ ಸ್ವಲ್ಪ ಅಹಿತವಾಗುತ್ತೆ ಹೆಂಗಸರಿಗೆ, ಅದು ಯಾರಿಗಾದರೂ ಅಹಿತ ಆಗುತ್ತೆ. ಆದರೆ ವೈರಾಗ್ಯದಲ್ಲಿ ಮಾತಾಡ್ತಾ ಇರೋ ಕಾರಣದಿಂದ ಆತನಿಗೆ ರಾಗವೇ ಇರಬಾರದು ಅನ್ನುವುದು ಅವಧೂತನ ಅಪೇಕ್ಷೆ. ಬಹುಶಃ ಸನ್ಯಾಸಿ ಏನಾದರೂ ಪ್ರಯತ್ನ ಪಟ್ಟರೆ ಪುರುಷನ ವಿಷಯದಲ್ಲಿ ಆ ಮಾತನ್ನು ಹೇಳಬೇಕು ಅಂತ ಕಾಣುತ್ತೆ. ಹೇಗೂ ಇರಲಿ, ಆನೆಯ ಮೂಲಕ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಹೆಣ್ಣಿನ ವಿಷಯದಲ್ಲಿ ಹೆಣ್ಣಿನಿಂದ ಆಕರ್ಷಿಸಲ್ಪಟ್ಟಂತಹ ಆನೆಯೊಂದು ಹೇಗೆ ಬಂಧಿಸಲ್ಪಡುತ್ತದೆಯೋ, ಅಥವಾ ಒಂದು ಹೆಣ್ಣು ಆನೆಗೋಸ್ಕರ ಎರಡು ಕಾಡಾನೆಗಳು ಕಾದು ದುರ್ಬಲವಾದಂಥ ಆನೆ ಸತ್ತೇ ಹೋಗುತ್ತದೆಯೋ, ಹೀಗಾಗಿ ಕಾಮ ಸಂಗದ ಆಕರ್ಷಣೆಯನ್ನು, ವಿರುದ್ಧ ಲಿಂಗಿಯ ಸೆಳೆತವನ್ನು ನಾನು ಧಿಕ್ಕರಿಸಬೇಕು, ತಿರಸ್ಕರಿಸಬೇಕು, ಆ ಕಡೆ ಮನಸ್ಸನ್ನು ಕೊಡಬಾರದು ಅನ್ನತಕ್ಕಂಥ ಒಂದು ಪಾಠವನ್ನು ಕಲಿತೆ. ಇನ್ನು ಜೇನು, ಈ ಜೇನಿನ ವ್ಯವಹಾರದಲ್ಲಿ 2-3 ಅಂಶಗಳನ್ನು ನಾನು ಗಮನಿಸಬೇಕಾಗಿದೆ. ಜೇನು ಹುಳ ಅನ್ನತಕ್ಕಂಥದ್ದು ಸಾವಿರಾರು ಹೂಗಳಿಂದ ಮಕರಂದವನ್ನು ಸ್ವೀಕರಿಸಿ ಜೇನು ಹುಟ್ಟಿನಲ್ಲಿ ಇಡುತ್ತದೆ. ಜೇನುಗೂಡಿನ ಒಳಗೆ ದಾಸ್ತಾನು ಮಾಡುತ್ತೆ ಜೇನುಹುಳ. ಹಾಗೆ ಮಾಡೋದು ಮೊದಲನೇ ತಪ್ಪು. ಹಾಗೆ ಮಾಡುವುದರಿಂದ ಜೇನು ಬಿಡಿಸುವವನು ಬಂದು ಆ ಜೇನು ಹುಟ್ಟಿಗೆ ಹೊಗೆಯನ್ನು ಹಾಕಿ ಆ ಹುಳುಗಳನ್ನೆಲ್ಲ ಸಾಯಿಸಿ ಆ ಜೇನು ಹುಳ ಸಂಗ್ರಹಿಸಿಟ್ಟಿದ್ದಂಥ ಜೇನನ್ನು ತಗೊಂಡು ಹೋಗ್ಬಿಡ್ತಾನೆ. ಹಾಗೆ ನಾನು ಏನಾದರೂ ದ್ರವ್ಯವನ್ನು ಸಂಗ್ರಹಿಸಿ ಇಟ್ಟರೆ ನನಗೆ ಆಪತ್ತು ಅಂತ ತಿಳಿಯಲ್ಪಟ್ಟಿತು. ಹಾಗೆ ಜೇನು ಕಾರಣದಿಂದ ಮತ್ತೊಂದು ಪಾಠವನ್ನು ಏನು ಕಲಿತೆ ಅಂತಂದರೆ, ಒಂದೇ ಹೂವಿನಿಂದ ಅದು ಸಂಗ್ರಹಿಸೋದಿಲ್ಲ, ಸಾವಿರಾರು ಹೂಗಳಿಂದ ಸಂಗ್ರಹಿಸುತ್ತೆ. ಹಾಗೆ ನಾವು ಶಾಸ್ತ್ರಜ್ಞಾನವನ್ನು ಅನೇಕಾನೇಕ ಮೂಲಗಳಿಂದ ತಿಳಿಯಬೇಕು ಅನ್ನುವುದನ್ನು ನಾನು ಕಲಿತೆ. ಮತ್ತು ಜೇನು ಬಿಡಿಸುವವನು
ಆ ಜೇನು ಸಂಗ್ರಹ ಮಾಡುವವನಿಂದ ನನಗೆ ಮೃತ್ಯು ಇದೆ. ಆದ್ದರಿಂದ ನಾನು ಯಾವಾಗ ಸಂಗ್ರಹಕ್ಕೆ ಪ್ರಯತ್ನ ಪಡುತ್ತೇನೆಯೋ ಆಗ ಮೃತ್ಯುವಿನ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ. ಅದರಿಂದ ನನಗೆ ನಷ್ಟ ಆಗುತ್ತೆ, ನೋವಾಗುತ್ತೆ, ಸಾವು ಬರಬಹುದು ಅನ್ನತಕ್ಕಂಥ ಒಂದು ಪಾಠವನ್ನು ಕಲಿತೆ. ಇನ್ನು ಮೀನು ಹುಟ್ಟಿದಾಗನಿಂದ ಸಹಸ್ರ ವರ್ಷಗಳಿಂದ ಮೀನುಗಾರರು ಮೀನನ್ನು ಹಿಡಿತಾನೇ ಇದ್ದಾರೆ. ಹೇಗೆ ಹಿಡಿತಾ ಇದ್ದಾರೆ? ಆ ಕೊಕ್ಕೆಗೆ ಎರೆಹುಳನೋ ಒಂದು ಮಾಂಸದ ತುಂಡನ್ನು ಇಟ್ಟು ನೀರಿನಲ್ಲಿ ಬಿಡ್ತಾರೆ. ಮತ್ತು ಮೀನು ಆ ಮಾಂಸದ ತುಂಡಿನ ಆಸೆಯಿಂದ ಆ ಎರೆಹುಳುವಿನಿಗಾಗಿ ಬಂದು ಕಚ್ಚುತ್ತೆ, ಅವನದನ್ನು ಎತ್ತಿ ಮೇಲೆ ಕೆಸೆಯುತ್ತಾನೆ, ಮೀನು ಸತ್ತೋಗುತ್ತೆ. ಹಿಂದೆ ಆಗಲೇ ಹೇಳಿದಂತೆ ಪತಂಗದ ಸಂದರ್ಭದಲ್ಲಿ ಆಸೆಯಿಂದ, ಇಂದ್ರಿಯ ದೌರ್ಬಲ್ಯದಿಂದ, ವಿಶೇಷವಾಗಿ ದುಂಬಿಯ ಸಂದರ್ಭದಲ್ಲಿ ಯಾವ ರೀತಿ ಮಕರಂದಪಾನ ಮಾಡಿ ಮೃತ್ಯುವಿನ ಕಡೆಗೆ ಪ್ರಯಾಣ ಮಾಡುತ್ತೋ ದುಂಬಿ, ಹಾಗೆ ಮೀನು ಕೂಡ ಆಹಾರದ ಆಸೆಯಿಂದ ಹೋಗಿ ಸಾಯಿತು. ಆದ್ದರಿಂದ ನಾನು ಜಿಹ್ವೇಂದ್ರಿಯದ ವಿಷಯದಲ್ಲಿ ಬಹಳ ಭದ್ರವಾಗಿರಬೇಕು. ಪ್ರಾಣಧಾರಣೆಗೆ ಎಷ್ಟು ಆಹಾರ ಬೇಕೋ ಅಷ್ಟು ಮಾತ್ರ ಕಿಂಚಿತ್ತಾಗಿ ಸ್ವೀಕರಿಸಬೇಕು, ಬಹಳ ಎಚ್ಚರಿಕೆಯಿಂದ ಅನ್ನತಕ್ಕಂಥದ್ದನ್ನು ನಾನು ಮೀನಿನಿಂದ ಕಲಿತೆ. ಈ 5 ಗುರುಗಳನ್ನು ಕುರಿತು ಅವಧೂತರು ಇಷ್ಟನ್ನು ಹೇಳಿದ್ದಾರೆ. ಮುಂದಿನ 5 ಗುರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸೋಣವೇ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರು.